ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಕೆ, ಎಷ್ಟು ದಿನದ ಮೇಲೆ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಒಂದು ವೀಕೇ ಆಯಿತು ಬ್ಲಾಗ್ ಯಾವ ಅಪ್ಲೋಡ್ ಮಾಡಿರಲೇ ಇಲ್ಲ. ಈ ಹಬ್ಬ ಅದು ಇದು ಅಂತೇಳಿ ಸ್ವಲ್ಪ ಕೆಲಸದೊಳಗೆ ಬ್ಯುಸಿಯಾಗಿಬಿಟ್ಟಿದ್ದೆ, ಹಾಗಾಗಿ ಅಪ್ಲೋಡ್ ಮಾಡಿರಲಿಲ್ಲ. ವಿಡಿಯೋಸ್ ಎಲ್ಲ ಇತ್ತು, ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಓಕೆ, ಬರ್ರಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ, ಇವತ್ತು ಒಂದು ರೆಸಿಪಿ ನಿಮ್ಮ ಜೊತೆನ ಶೇರ್ ಮಾಡತ್ತೀನಿ. ಕಂಪ್ಲೀಟಾಗಿ ಏನು ಶೇರ್ ಮಾಡತ್ತಿಲ್ಲ, ಹಾಗೆ ಮೇಲಿನ ಮೇಲೆ ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ. ನಾನು ಇವತ್ತು ಶಂಕರಪಾಳ್ಯ ಮಾಡ್ಬೇಕಂಥೇಳಿ ಅಂದ್ಕೊಂಡೆ. ಒಂದೊಂದು ಥರ, ಒಬ್ಬೊಬ್ಬರು ಶಂಕರ ಪೋಳಿ ಅಂತಾರೆ, ಒಬ್ಬೊಬ್ಬರು ಶಂಕರಪಾಳ್ಯ ಅಂತಾರೆ, ಒಬ್ಬೊಬ್ಬರು ಶಂಕರಪಾಳಿ ಅಂತಾರೆ. ಓಕೆ, ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅಂತಾರಷ್ಟೇ. ಓಕೆ, ಆದಿತ್ಯಾಗಿ ಈ ಕಡೆ ಚಿಂಟು ಟಿ ವಿ ಎಲ್ಲ ಹಾಕಿ ಕೂಡಿಸಿದ್ದೆ, ಕುಂತಿದ್ದವನು. ಇಲ್ಲಾಂದ್ರೆ ನಮಗೆ ಮಾಡೋಕ್ಕೆ ಬಿಡಲ್ಲ. ಅದಕ್ಕೆ ಅವನಿಗೆ ಚಿಂಟು ಟಿ ವಿ ಎಲ್ಲ ಹಾಕಿ ಕೊಟ್ಟಿದ್ದರಿಂದ ಅದಕ್ಕೆ ನನಗೆ ವಾಯ್ಸ್ ಓವರ್ ಎಲ್ಲ ಕೊಡಬೇಕಾಯ್ತು. ಯಾಕಂದ್ರೆ ಟಿ ವಿ ಎಲ್ಲ ಆನ್ ಇತ್ತಲ್ಲ, ಹೀಗಾಗಿ ಮಾತಾಡೋಕ್ಕಾಗಲಿಲ್ಲ. ಓಕೆ, ಈಗ ನಿಮ್ಗೆ ತೋರಿಸ್ಕೊಂಡು ಹೋಗ್ತೀನಿ ನಾನು ಯಾವ ರೀತಿ ಶಂಕರಪಾಳಿ ಮಾಡ್ತೀನಿ ಅಂಥೇಳಿ. ಎಲ್ಲರೂ ಇದೇ ಥರ ಮಾಡ್ತಾರೆ. ಕೆಲವೊಬ್ಬರು ಗೋಧಿ ಹಿಟ್ಟಿಂದನೂ ಮಾಡ್ತಾರೆ. ಅದ್ರಾಗ ಅಷ್ಟು ಲೇಯರ್ಫುಲ್ಲಾಗಿ ಇದು ಗೋಧಿ ಹಿಟ್ಟೊಳಗೆ ಅಷ್ಟು ಬರಲ್ಲ ಅಂಥೇಳಿ ಅನ್ಕೊತೀನಿ. ನಾನು ಮೈದಾ ಹಿಟ್ಟಿನಿಂದ ಮಾಡತ್ತೀನಿ. ಓಕೆ, ಆದಿತ್ಯಾಗ ಬಿಸ್ಕಿಟ್ ಬೇಕಂತ, ಅದಕ್ಕೆ ಅವನಿಗೆ ಓರಿಯೋ ಬಿಸ್ಕಿಟ್ನ ಕೊಡತ್ತೀನಿ. ಅವನಿಗೆ ಒಂದು ಪ್ಲೇಟ್ ಒಳಗೆ ಹಾಕಿ ಓಕೆ ತಿನ್ನಲಿ ಅಂಥೇಳಿ. ಓಕೆ, ಈಗ ನಾನು ಹಿಟ್ಟೆಲ್ಲ ನಾದ್ಕೊಂಡು ಬಿಡ್ತೀನಿ. ಮೈದಾ ಹಿಟ್ಟು ತೊಗೊಂಡಿನಿ ನಾನು. ಏನಿಲ್ಲ, ಮೈದಾ ಹಿಟ್ಟನ್ನ ಜರಡಿ ಹಿಡಿತೀನಿ. ಸ್ವಲ್ಪ ಏನಾದರೂ ಗಂಟು ಅದು ಇದು ಏನೂ ಆಗಬಾರ್ದಲ್ಲ, ನೀಟಾಗಿ ಜರಡಿ ಎಲ್ಲ ಹಿಡ್ಕೊಂಡು ವಾಪಸ್ ನಾವು ಸಕ್ರೆ ಎಲ್ಲ ತೊಗೊಂಡಿರ್ತೀವಲ್ಲ, ಸಕ್ರೆ ಒಂದು ಪಾತ್ರೆ ಯಾವ್ದಾದ್ರು ತೊಗೊರಿ. ಅದ್ರೊಳಗೆ ನಿಮ್ಗೆ ಎಷ್ಟು ಬೇಕಷ್ಟು ಅಳತೆ ಮಾಡಿಕೊಂಡು ಸಕ್ರೆನ ತೊಗೊಂಡು ಅದಕ್ಕೆ ಹಾಕಿ, ಮತ್ತು ಒಂದು ಸ್ವಲ್ಪ ನೀರು, ಮತ್ತು ನಿಮ್ಗೆ ಎಷ್ಟು ಬೇಕಷ್ಟು ಸಕ್ರೆ, ಮತ್ತು ಸಕ್ರೆ ಎಷ್ಟು ತೊಗೊಂಡಿರ್ತಿರಲ್ಲ ಅದಕ್ಕೆ 1 ಕಪ್ಪು ತುಪ್ಪ ಹಾಕಬೇಕಾಕೈತಿ. ತುಪ್ಪ ನೀವು ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಬೋದು. ತುಪ್ಪ ಎಷ್ಟು ಹಾಕ್ತಿರಲ್ಲ ಅಷ್ಟು ಪಳ್ಳಾಗಿ ಮತ್ತು ಲೇಯರ್ಫುಲ್ಲಾಗಿ ಪದ್ರಾಗಿ ಬಾಯಲ್ಲಿಟ್ಟರೆ ಕರಗುವಂಥ ಶಂಕರಪಾಳ್ಯ ರೆಡಿ ಆಕ್ಕವು. ಓಕೆ, ನಾನಿಲ್ಲಿ ಹಿಟ್ಟೆಲ್ಲ ನಾದ್ಕೊಂಡೆ, ಅದೆಲ್ಲ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಸಕ್ರೆನ ನಾವು ಮಿಕ್ಸಿಗೆ ಹಾಕೋಬೇಕಾಕೈತಿ. ಓಕೆ, ನನಗೆ ಟ್ರೈಪಾಡ್ಗೆಲ್ಲ ಹಾಕಿಟ್ಬಿಡ್ತೀನಿ. ಓಕೆ, ಈಗ ಹಿಟ್ಟೆಲ್ಲ ನಾದಿ ಇಟ್ಟಿದ್ನಲ್ಲ, ಅದನ್ನು ಇವಾಗ ಉಂಡೆ ಥರ ಮಾಡಿಕೊಂಡು ಸೇಮ್ ಚಪಾತಿ ಹೇಗೆ ಲಟ್ಟಿಸ್ತಿರಲ್ಲ ಅದೇ ಥರನೇ ಲಟ್ಟಿಸ್ಬೋದು. ನೀವೇನು ನಾದಿ ಇಟ್ಕೊತಿದ್ರೆ ಒಂದು 5 ನಿಮಿಷ ಇಟ್ಕೋಬೋದು. ನಾನೆಲ್ಲ ಹಿಟ್ಟೆಲ್ಲ ಕಲಸಿದ ಕೂಡಲೇ ಒಂದು 5 ನಿಮಿಷ ಅಷ್ಟೇ ಇಟ್ಟಿದ್ದೆ ಅಷ್ಟೇ. ತಕ್ಷಣವೇ ನೀವು ಬೇಕಂದ್ರೆ ಕಲಸಿದ ಕೂಡಲೇ ತಕ್ಷಣವೂ ಮಾಡ್ಕೋಬೋದು, ಏನಾಗಲ್ಲ. ಓಕೆ, ನಾನು ಅದ್ರೊಳಗೆ 2 ಭಾಗ ಮಾಡ್ಕೊಳತ್ತೀನಿ. ನೀವು ನೋಡ್ಬೋದು, 2 ಭಾಗ ಮಾಡಿಕೊಂಡು ಫುಲ್ ದಪ್ಪಾಗಿ, ಜಾಸ್ತಿ ಏನೂ ನೀವು ಪ್ರೆಷರ್ ಹಾಕಕ್ಕೆ ಹೋಗ್ಬೇಡ್ರಿ ಅದ್ರ ಮೇಲೆ. ಅಷ್ಟೇ ಸಿಂಪಲ್ಲಾಗಿ ಇಷ್ಟೇ ಈ ಥರ ಮಾಡಿಕೊಂಡು ಸೇಮ್ ಚಪಾತಿ ಅಂದರೆ ಚಪಾತಿ ತೆಳ್ಳಗಾಗಿ ಲಟ್ಟಿಸ್ತಾರೆ, ಇದು ಅಷ್ಟು ತೆಳ್ಳಗಿರಲ್ಲ, ಫುಲ್ ದಪ್ಪಾಗಿ ನೀವು ನೀಟಾಗಿ ಲಟ್ಟಿಸ್ಬೇಕು. ಲಟ್ಟಿಸಿದ್ದಾದಮೇಲೆ ಒಂದು ಚಾಕು ಅಥವಾ ಪಿಜ್ಜಾ ಕಟರ್ ಇರುತ್ತಲ್ಲ, ಪಿಜ್ಜಾ ಕಟ್ ಮಾಡೋದಿರುತ್ತಲ್ಲ, ಅದು ತೊಗೊಂಡ್ರೆ ಇನ್ನೂ ಈಸಿ ಆಕೈತಿ. ಯಾಕಂದ್ರೆ ಚಾಕು ಅಷ್ಟು ಕಂಫರ್ಟ್ ಅನ್ಸಲ್ಲ, ಯಾಕಂದ್ರೆ ಅದ್ರ ಜೊತೆನೇ ಒಂದು ಸ್ವಲ್ಪ ಹತ್ಕೊಂಬರೋದು ಸಾಧ್ಯತೆ ಇರ್ತೈತಿ. ನಮ್ಮ ಮನ್ಯಾಗ ಪಿಜ್ಜಾ ಕಟರ್ ಎಲ್ಲ ಇರಲಿಲ್ಲಲ್ಲ, ಹೀಗಾಗಿ ನಾನು ಚಾಕುವಿಂದನೇ ಫುಲ್ ಚೌಕಾಗಿ ಒಂದೊಂದು ಪೀಸಾಗಿಯೇ ನೀಟಾಗಿ ಕಟ್ ಮಾಡಿಕೊಂಡೆ. ಓಕೆ, ನಾನಿಲ್ಲಿ ಇನ್ನೊಂದು ಸ್ವಲ್ಪ ಮೊಬೈಲ್ ಸ್ವಲ್ಪ ಟ್ರೈಪಾಡ್ ಇನ್ನೊಂದು ಸ್ವಲ್ಪ ಕೆಳಗೆ ಮಾಡಬೇಕಾಗಿತ್ತು. ಅದು ಸರಿ ಐತಂಥೇಳಿ ನಾನು ಹಾಗೆ ಲಟ್ಸೋದು ಎಲ್ಲನೂ ಮಾಡ್ಕೊಳತ್ಬಿಟ್ಟಿನಿ. ಅದ್ರ ಕಡೆ ಲಕ್ಷ್ಯ ಕೊಟ್ಟಿಲ್ಲ. ಇನ್ನೊಂದು ಸ್ವಲ್ಪ ಕೆಳಗೆ ಮಾಡಿದರೆ ಅದು ಎಲ್ಲ ನಿಮಗೂ ನೀಟಾಗಿ ನಾನು ಲಟ್ಸೋದೆಲ್ಲನೂ ಕಾಣಿಸ್ತಿತ್ತು. ಓಕೆ, ಸಾರಿ, ಅದು ನಾನು ನೋಡಿಕೊಂಡೇ ಇಲ್ಲ, ಅದು ಸರಿಯಾಗಿ ಐತಂಥೇಳಿ ನಾನು ಆಗಲೇ ಮಾಡ್ಕೊಳಕ್ಕೆಲ್ಲ ಸ್ಟಾರ್ಟ್ ಮಾಡೀನಿ. ಆಮೇಲೆ ಎಷ್ಟೊಂದೆಲ್ಲ ಲಟ್ಸಿದ್ದಾದ್ಮೇಲೆ, ಎರಡನೇದು ಲಟ್ಸಿದ್ದ ಆದಮೇಲೆ ಮತ್ತು ಕಟ್ ಮಾಡುವಾಗ ಅವಾಗ ಬಂದು ನೋಡಿದೆ, ಅವಾಗ ಏನೂ ಅಷ್ಟು ಸರಿಯಾಗಿ ಬಂದಿರಲಿಲ್ಲ. ಬರೀ ಅಷ್ಟೇ ಲಟ್ಸೋದೆಲ್ಲ ಅಷ್ಟೇ ಬಂದಿತ್ತು. ಇದೆಲ್ಲ ಕ್ಲಿಯರಾಗಿ ಏನೂ ಕಂಡಿರಲಿಲ್ಲ. ಆಮೇಲೆ ಮತ್ತೆ ಒಂದು ಸ್ವಲ್ಪ ಕೆಳಗೆ ಮಾಡಿದೆ, ಮೊಬೈಲ್ ಕೆಳಗೆ ಮಾಡಿ ಮತ್ತು ನೀಟಾಗಿ ತೋರಿಸೀನಿ. ಓಕೆ, ನಾನು ಈ ಥರ ಮಾಡ್ತೀನಿ. ಈ ಥರ ನೀವು ಮನ್ಯಾಗ ಆರಾಮಾಗಿ ಮಾಡಿಕೊಂಡು
ತಿನ್ಬೋದು. ಮಕ್ಕಳಿಗೆಲ್ಲ ಆರಾಮಾಗಿ ಮನ್ಯಾಗ ಮಾಡಿಕೊಟ್ರೆ ಈ ಥರ ಹೆಲ್ದಿಯಾಗಿ ಮನ್ಯಾಗ ಮಾಡಿಕೊಡ್ರಿ. ಇನ್ನು ಬೇಕ್ರಿ ಒಳಗೆ ಸ್ವೀಟ್ ಅಂಗಡಿ ಒಳಗೆಲ್ಲ ಸಿಗ್ತಾವಲ್ಲ ಶಂಕರಪಾಳಿ, ಅದಕ್ಕಿಂತನೂ ಮಸ್ತಾಗಿರ್ತಾವೆ ಮನ್ಯಾಗ. ನೀವು ಹಾಲು ಹಾಕಿ ನಾದ್ಬೋದು. ಅಂದ್ರೆ ಹಾಲು ಹಾಕಿ ನಾದಿದ್ರೆ ಜಾಸ್ತಿ ದಿನ ಇಡೋಕ್ಕಾಗಲ್ಲ. ನೀವು ನೀರು ಹಾಕಿ ನಾದಿದ್ರೆ ಮತ್ತು ನೀವು 1 ತಿಂಗಳವರೆಗೂ ಆರಾಮಾಗಿ ಇಟ್ಕೊಂಡು ತಿನ್ಬೋದು, ಏನಾಗಂಗಿಲ್ಲ. ಹಾಲು ಹಾಕಿ ನಾದಿದ್ರೆ ಒಂದು 2-3 1 ವೀಕ್ ಒಂದು 4-5 ದಿನ ಅಷ್ಟೇ ನೀವು ಅದನ್ನು ತಿಂದು ಖಾಲಿ ಮಾಡಿಬಿಡ್ಬೇಕು. ಜಾಸ್ತಿ ದಿನ ಸ್ಟೋರ್ ಮಾಡಿ ಇಡೋಕ್ಕಾಗಲ್ಲ. ಓಕೆ, ನಾನು ಲಟ್ಸಿದ್ದಾದ್ಮೇಲೆ ಎಲ್ಲನೂ ಕಟ್ ಮಾಡ್ಕೊಳತ್ತೀನಿ. ಅದು ಏನೂ ಸರಿಯಾಗಿ ಕಂಡಿಲ್ಲ, ಸಾರಿ. ಓಕೆ, ಮತ್ತೆ ಬೇಕು ಅಂದರೆ ಇನ್ನೊಂದು ಸರಿ ಯಾವಾಗಲಾದರೂ ನಾನು ಮತ್ತೆ ಮಾಡಿದರೆ ನಿಮ್ಗೆ ಕಂಪ್ಲೀಟಾಗಿ ಫುಲ್ ವಿಡಿಯೋ ಮಾಡಿ ರೆಸಿಪಿನ ನಿಮ್ಗೆ ತೋರಿಸ್ತೀನಿ. ಓಕೆ, ಬ್ಲಾಗ್ ಕಂಟಿನ್ಯೂ ಆಕೈತಿ. ಪ್ಲೀಸ್ ಎಂಡ್ವರೆಗೂ ನೋಡಿರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ, ಪ್ಲೀಸ್ ಅಲ್ಲಿ ಹೋಗಿ ಫಾಲೋ ಮಾಡಿರಿ. ನನ್ನ ಇನ್ಸ್ಟಾಗ್ರಾಮ್ ID poojaraj4218 ಅಂತ. ನಿಮ್ಗೆ ಮೇಲ್ಗಡೆ ಸ್ಕ್ರೀನ್ ಮೇಲೂ ಬರ್ತೈತಿ. ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನಲ್ಲೂ ನಂದು ಲಿಂಕ್ ಹಾಕಿರ್ತೀನಿ ಇನ್ಸ್ಟಾಗ್ರಾಮಿಂದು. ಪ್ಲೀಸ್ ಅಲ್ಲಿ ಹೋಗಿ ಸಪೋರ್ಟ್ ಮಾಡಿರಿ ಅಂತ ಹೇಳಿ ಕೇಳ್ಕೊತೀನಿ. ಅಲ್ಲಿ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ ಡೈಲಿ. ಓಕೆ, ಆದಿತ್ಯ ಹಾಗೆ ಬರೋದು ಮತ್ತು ಹೋಗೋದು, ವಾಪಸ್ ಬರೋದು ಅದನ್ನೇ ಮಾಡತ್ತಿದ್ದ. ನಾನು ಸ್ಪೀಡಾಗಿ ಪಟ್ಪಟ ಅಂಥೇಳಿ ಮಾಡ್ಕೊಂಡ್ರೆ ಆಯ್ತು ಅಂಥೇಳಿ ಮಾಡ್ಕೊಳತ್ತೀನಿ. ಇವಾಗ ಮತ್ತೆ ಲಟ್ಸ್ಕೊಂಡು ಅವೆಲ್ಲ ಆದಮೇಲೆ ಈ ಒಂದು ಲಟ್ಸಿ ಇಟ್ಟಿದ್ದಾಯಿತು. ಮತ್ತು ಇದನ್ನು ಲಟ್ಸ್ಕೊಂಡು ಕಟ್ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಎಣ್ಣೆ ಒಳಗೆ ಕರಿತೀನಿ. ಓಕೆ, ಇದನ್ನು ಲಟ್ಟಿಸ್ಕೊಳತ್ತೀನಿ. ಏನಿಲ್ಲ, ಇದು ಸಿಂಪಲ್ ರೆಸಿಪಿ, ಎಲ್ರಿಗೂ ಇಷ್ಟ ಆಗುವಂಥದ್ದು ಸ್ವೀಟ್ ಇದು. ಯಾಕಂತಂದ್ರೆ ಮನೆಯಲ್ಲಿರೋ ಪದಾರ್ಥನೇ ತೊಗೊಂಡು ಈಸಿಯಾಗಿ 5 ನಿಮಿಷನಾಗ ಮಾಡಿಬಿಡ್ಬೋದು. ಇದನ್ನೇನು ಜಾಸ್ತಿ ಏನು ಐಟಮ್ಸ್ ಇದಕ್ಕೇನು ಬೇಕಾಗಿಲ್ಲ. ಮೈದಾ ಹಿಟ್ಟು, ಸಕ್ಕರೆ ಮತ್ತು ತುಪ್ಪ, ಮತ್ತು ಕೆಲವೊಬ್ರು ಎಣ್ಣೆ ಎಲ್ಲ ಬಳಸ್ತಾರೆ. ಎಣ್ಣೆ ಎಲ್ಲ ಬಳಸಿದ್ರೆ ಚಲೋ ಬರೋಂಗಿಲ್ಲ. ಯಾಕಂತಂದ್ರೆ ಪಳ್ಳಾಗಿರಲ್ಲ, ಅದು ಬರೀ ಫುಲ್ ಖಡಕ್ಕಾಗಿರ್ತಾವೆ. ಈ ಥರ ಪಳ್ಳಾಗಿರಲ್ಲ, ಉಬ್ಬಿ ಚೆನ್ನಾಗಿ ಬರ್ತಾವೆ. ಈ ಥರ ತುಪ್ಪ ಹಾಕಿದ್ರಿಂದ ಫುಲ್ ಪಳ್ಳಾಗಿ ಚೆನ್ನಾಗಿ ಬರ್ತಾವೆ. ಓಕೆ, ಈಗ ನೋಡಿದೆ ನೋಡ್ರಿ, ಇವಾಗ ಜಸ್ಟ್ ಬಂದು ನೋಡಿದ ಮೇಲೆ ಅವಾಗ ಗೊತ್ತಾಯಿತು. ಫುಲ್ ಇಲ್ಲಿವರೆಗೂ ನಾನು ಏನು ವಿಡಿಯೋ ಮಾಡೀನಿ ಅಷ್ಟೊಂದೇ ಕ್ಲಿಯರಾಗಿ ಕೆಳಗೆ ನಾನು ಏನು ಕಟ್ ಮಾಡೋದು, ಲಟ್ಸೋದು ಏನು ಮಾಡಿನಿಲ್ಲ, ಅದು ಏನೂ ಬಂದೇ ಇಲ್ಲ ಅಂಥೇಳಿ ಗೊತ್ತಾಯಿತು. ಮತ್ತು ವಾಪಸ್ ಈಗ ಇಟ್ಕೊಂಡೇನೆ. ಓಕೆ, ನೋಡ್ಬೋದು ನೀವು, ಒಂದು ಆಗಲೇ ಮಾಡಿಟ್ಟಿನಿ, ಮತ್ತು ಇನ್ನೊಂದು ಕಟ್ ಮಾಡ್ಕೊಳತ್ತೀನಿ. ಓಕೆ, ಸಮವಾಗಿ ಮಾಡ್ಕೊಳತ್ತೀನಿ. ಆ ಕಡೆ ಎಲ್ಲ ಕಟ್ ಮಾಡೋಕ್ಕಷ್ಟು ಗಾಮಾಗತ್ತಿಲ್ಲ, ಅದಕ್ಕೆ ಈ ಕಡೆಯಿಂದ ಮಾಡ್ಕೊಳತ್ತೀನಿ.
ಓಕೆ, ನೋಡ್ಬೋದು ನೀವು ಎಷ್ಟು ಚಂದ ಕಲರ್ ಎಲ್ಲ ಬಂದಾದ ಅಂಥೇಳಿ. ಓಕೆ, ಇನ್ನೂ ಒಂದು ಸ್ವಲ್ಪ ಫ್ರೈ ಆಗಬೇಕು. ನಿಮ್ಗೆ ಬೇಕು ಅಂತಂದರೆ ಈಗಲೂ ನೀವು ತೆಗೆದು ಬಿಡ್ಬೋದು. ನನಗಿನ್ನೂ ಒಂದು ಸ್ವಲ್ಪ ಕೆಂಪಾಗಬೇಕು, ಆವಾಗಲೇ ಫುಲ್ ಟೇಸ್ಟಿ ಆಗಿರ್ತೈತಿ. ನಾನು ಇನ್ನೊಂದು ಸ್ವಲ್ಪ ಕೆಂಪು ಫ್ರೈ ಮಾಡ್ಕೊಳತ್ತೀನಿ. ಓಕೆ, ನೀವು ಬೇಕು ಅಂದ್ರೆ ಸಾಕು ಅಂತಂದರೆ ಇಷ್ಟಕ್ಕೆ ನೀವು ತೆಗಿಬೋದು. ಓಕೆ, ನೋಡ್ಬೋದು ನೀವು ಎಷ್ಟು ಚಂದ ಬಂದಾವ ಅಂಥೇಳಿ. ಓಕೆ, ಇದೇ ಥರ ಎಲ್ಲನೂ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡ್ಮೇಲೆ ನಿಮ್ಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಓಕೆ, ಎಲ್ಲ ಮಾಡಿದ್ದಾಯಿತು. ಓಕೆ, ನೋಡ್ಬೋದು ನೀವು ಇಷ್ಟ ಆಗ್ಯಾವು. ಬರೀ ಒಂದು ಸಣ್ಣ ಕಪ್ಪಿಂದ ಒಂದು 2 ಕಪ್ ಮೈದಾ ಹಿಟ್ಟಿನಿಂದ ಇಷ್ಟು ಶಂಕರಪಾಳಿ ಆಗ್ಯಾವು. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂತಂದ್ರೆ ಜಾಸ್ತಿ ಮೆಜರ್ಮೆಂಟನ್ನು ನೀವು ತೊಗೊಂಡು ಮಾಡ್ಕೋಬೋದು. ನಾನಿಲ್ಲಿ 2 ಕಪ್ ಮೈದಾ ಹಿಟ್ಟು ತೊಗೊಂಡಿನಿ ಮತ್ತು ಒಂದು ಕಪ್ ದೊಡ್ಡ ಕಪ್ಪಿಂದ 1 ಕಪ್ ಸಕ್ಕರೆನ ತೊಗೊಂಡು ಮಿಕ್ಸಿಗೆ ಹಾಕ್ಕೊಂಡು 1 ಕಪ್ ಅಳತೆ ಸಕ್ಕರೆ ತೊಗೊಂಡಿನಿ. ಅದಾದಮೇಲೆ 1 ಕಪ್ಪು ತುಪ್ಪ ತೊಗೊಂಡಿನಿ. 1 ಕಪ್ ಅಂದರೆ ಫುಲ್ ಕಪ್ ಅಲ್ಲ, ಒಂದು ಸ್ವಲ್ಪ ಹಾಫ್ ಮೀಡಿಯಮ್ ಅದನ್ನು ತೊಗೊಂಡು ತುಪ್ಪ ಹಾಕಿನ ಅಷ್ಟೇ. ಇದಿಷ್ಟು ಬಿಟ್ಟರೆ ಮತ್ತೆ ಜಾಸ್ತಿ ಏನೂ ಹಾಕಿಲ್ಲ. ನೀವು ನೋಡ್ಬೋದು ಎಷ್ಟು ಲೇಯರ್ ಆಗಿ ಎಷ್ಟು ಚಂದ ಬಂದಾವಂತ ಹೇಳ್ಬೋದು. ನೀವು ನೋಡಿದ್ರೇ ಗೊತ್ತಾಗ್ಬೋದು ನಿಮ್ಗೆ. ಮೇಲ್ಗಡೆಯಿಂದ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟಾಗಿ ಎಷ್ಟು ಚಂದ ಬಂದಿದ್ದು. ನಾನು ಆಗಲೇ ಒಂದು ಟೇಸ್ಟ್ ಮಾಡಿನೂ ನೋಡಿದೆ, ಫುಲ್ ಮಸ್ತಾಗಿದ್ದು. ಇವಾಗ ಫುಲ್ ಬಿಸಿ ಬಿಸಿ ಅದಾವು. ಇನ್ನೂ ಆರಿದ ಮೇಲೆ ಇನ್ನೂ ಟೇಸ್ಟ್ ಆಕ್ಕವು. ನೋಡಿರಿ, ಇಷ್ಟೇ ಮಾಡಿದ್ರೇ ಫುಲ್ ಅವು 2 ಭಾಗ ಪೀಸ್ ಆಗತ್ತವು. ನೀವು ನೋಡ್ಬೋದು. ಆದಿತ್ಯ ನೋಡ್ರಿ ಇನ್ನು ಚಿಂಟು ಟಿ ವಿ ನೋಡಿಕೊಂಡು ಕೂತ್ಕೊಂಡನ. ನಂದು ಮಾಡೋದಾಯಿತು, ಜಲ್ದಿನೇ ಆಯ್ತು ಅಂತ ಹೇಳ್ಬೋದು. ಓಕೆ, ಡಬ್ಬಿ ಒಳಗೂ ಹಾಕಿ ಇಟ್ಟಿದ್ದಾಯಿತು. ಇದು ಮತ್ತು ಸಾಯಂಕಾಲ ಎಲ್ಲನೂ ಅವು ಬಿಸಿ ಇದ್ದು ಅಲ್ಲ, ಅದೆಲ್ಲ ತಣ್ಣಗಾದ್ಮೇಲೆ ಮತ್ತು ಈ ಥರ ಡಬ್ಬಿ ಒಳಗೆ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದು ತಿಂಗಳವರೆಗೂ ನೀವು ಆರಾಮಾಗಿ ಇಟ್ಕೊಳ್ಬೋದು. ನಾನು ಇಷ್ಟೇ ಮಾಡಿದ್ದು. ಇದಿಷ್ಟೇ ನಮಗೆ ಎಷ್ಟು ದಿನ ಆಕ್ಕವು. ಸೇಮ್ ಬಿಸ್ಕೆಟ್ ಯಾವ ಥರ ಪಳ್ಳಾಗಿರ್ತಾವೆ ನೋಡಿರಿ, ಸೇಮ್ ಬಿಸ್ಕೆಟ್ಗಿಂತ ಪಳ್ಳಾಗಿರ್ತಾವೆ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂಥೇಳಿ ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಓಕೆ, ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಲಾಟ್ಸ್ ಆಫ್ ಲವ್.